ಯಾವಾಗ ಮೊದಲು ಹೇಳ್ತಾರೆ ಆಮೇಲೆ ಹೇಳ್ತಾರೆ ಅದು ಬಿಟ್ಟರೆ ಕಷ್ಟ ಅಂತ ಹೇಳಿ. ಪ್ರಸಾದ ವಿತರಣೆ ಮೊದಲು ಮಾಡಿ ಕೊನೆಗೂ ಮಾಡಿಬಿಟ್ರೆ ಮೊದಲಿಗೂ ಬರ್ತಾರೆ ಕೊನೆಗೂ ಬರ್ತಾರೆ, ಕೊನೆ ಮಾಡಿ ಬರೀ ಅಷ್ಟೊತ್ತಿಗೆ ಬರ್ತಾರೆ. ಅಷ್ಟೊಂದು ಹಾಗೆ ಬಂದ. ಈಗ ನಾರಾಯಣಂ ಗುಣೈ ಸರ್ವೈರ್ದೇವಂ ಲೋಕವರ್ತಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಭಿನತ್ವಾ ಪ್ರಾರ್ಥವ್ಯತೆ. ಯಾವುದೀಗ ಸುಖ ವಿಶಿಷ್ಟಾಭಿಧಾನಾದೇವ ಚ. ದೇವರು ಅಂತ ಹೇಳಿದರೆ ಬರೀ ಆನಂದ ಇರೋದು ಬೇರೆ, ಜೀವನ ಆನಂದ ಬೇರೆ, ಜೀವೋತ್ತ ತಾರತಮ್ಯದ ಆನಂದ ಬೇರೆ, ವಾಯುದೇವರ ಆನಂದ ಬೇರೆ. ಅದೇ ದೇವರ ಆನಂದ ಅಂತೂ ಸುಖ ವಿಶಿಷ್ಟ ವಿಧಾನಾದೇವ. ಆ ಗುಣ ಯಾರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಮುದ್ರ ಅಂದರೆ ಒಂದು ಅರ್ಥ ಬರುತ್ತಂತೆ, ಕೆರೆ ಅಂದರೆ ಅರ್ಥ ಆಗುತ್ತೆ. ಕೆರೆ ಅಂತ ತಕ್ಷಣ ಯಾವ ರೀತಿ ಕಾಣುತ್ತೆ ನಮಗೆ? ಲಿಮಿಟೆಡ್ ಸೆನ್ಸಲ್ಲೇ ಕಾಣುತ್ತೆ. ಸಮುದ್ರ ಅಂತ ತಕ್ಷಣ ಯಾವತ್ತೂ ಕಾಣುತ್ತೆ. ದೇವ್ರ ಬಗ್ಗೆ ಯಾವಾಗಲೂ ಏನು ಬರಬೇಕು? ಸುಖ ವಿಶಿಷ್ಟ ವಿಧಾನಾದೇವ. ಗುಣಪೂರ್ಣತ್ವ ದೋಷ ದೂರತ್ವ ಆಬ್ಸಲ್ಯೂಟ್ ಸೆನ್ಸಲ್ಲಿ ಬರ್ಬೇಕು ನಮಗೆ. ನೋಡುತ್ತೆ ಸಮುದ್ರ ಎಷ್ಟು ನೋಡಿದ್ರು ಕೂಡ ಏನಾಗಲ್ಲ, ಆ ಎಂಟು ಕಾಣೋದಕ್ಕೆ ಆ ರೀತಿ ನೋಡ್ಬೇಕು ನಾವು. ಅದು ದೇವ್ರು ನೋಡಿದಾಗ, ಇಲ್ಲವರ ಕೆರೆ ಗಿರೆ ನೋಡಿದಾಗ ಆಗುತ್ತೆ, ಬಾವಿ ನೋಡಿದಾಗ ಆಗುತ್ತೆ, ಎಲ್ಲ ಕೆರೆ ಬಿರಿಯಾನಿ ನೋಡಿದಾಗ ಆಗ್ಬಾರ್ದು. ಕೊನೆ ಪಕ್ಷ ಬಿರಿಯಾನಿ ನೋಡಿದ್ರೆ ಏನಾಗುತ್ತೆ? ವಸ್ತುನೇ ಇಲ್ಲ, ಪಕ್ಕದಲ್ಲಿ ವಸ್ತುನೇ ಇಲ್ಲ, ಅದು ನೀರಿಂದ ಕಾಣುತ್ತೆ, ನೀರೇ ಇಲ್ಲ. ಆ ರೀತಿ ನೋಡಿದ್ರೆ ಉಪಯೋಗ ಇಲ್ಲ. ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಇತಿ ವಿಜ್ಞಾನವಾನಂದಂ ಬ್ರಹ್ಮ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಇತ್ಯಾದೇಸ್ತಸ್ಯೈವ ಹಿ ತಲ್ಲಕ್ಷಣಂ. ಇದು ಪರಮಾತ್ಮ ಲಕ್ಷಣ, ಬೇರೆಯವರ ಲಕ್ಷಣ ಅಲ್ಲ. ಅದಕ್ಕೆ ಆನಂದಮಯೋಭ್ಯಾಸ ಮೊದಲು ಶುರು ಮಾಡಿದ್ದೇ ಅದನ್ನು. ಸಮನ್ವಯಾಧ್ಯಾಯದಲ್ಲಿ ಮೊದಲು ಯಾವ ಗುಣ ಸಮನ್ವಯ ಮಾಡ್ತಾ ಇದ್ದಾರೆ? ಆನಂದಮಯ ಮತ್ತು ಆನಂದ ಸದಾನಂದ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಲಕ್ಷಣಂ ಪರಮಾನಂದೋ ವಿಷ್ಣುರೇವನ ಸಂಶಯ ಅವ್ಯಕ್ತಾದಿ ತೃಣಾಂತಾಸ್ತು ವಿಪ್ರುಡಾನಂದ ಭಾಗಿನಃ. ಅವ್ಯಕ್ತಾದಿ ಅಂದ್ರೇನು? ಅವ್ಯಕ್ತ ಅಂದ್ರೇನು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಬರೀ ಜಡಕ್ಕೆ ಆನಂದ ಇಲ್ಲೇ ಇಲ್ಲ. ಅದಕ್ಕೆ ಅವ್ಯಕ್ತಾದಿ ತೃಣಾಂತಾಸ್ತು, ಮಹಾಲಕ್ಷ್ಮಿಯಿಂದ ಪ್ರಾರಂಭ ಮಾಡಿ ತೃಣದವರೆಗಿರ್ತಕ್ಕಂಥ ಜೀವರಿಗೆಲ್ಲ ಏನಿದೆ ವಿಪ್ರುಡಾನಂದ. ಅದು ಸುಜೀವರಿಗೆ ಮಾತ್ರ, ಉಳಿದವರಿಗೆ ಅದು ಕೂಡ ಇಲ್ಲ. ವಿಪ್ರುಡ ಅಂದರೆ ಅಷ್ಟೊಂದು ಅದಿದ್ದಾಗಲೇ ಅದು ಹನಿ ಅಷ್ಟೇ. ನಚ ಮುಖ್ಯೇ ಸತಿ ಅಮುಖ್ಯಾಂ ಯುಜ್ಯತೆ. ಮುಖ್ಯಾರ್ಥ ಕೊಡ್ತಿರ್ಬೇಕಾದ್ರೆ ಏನು ಅರ್ಥ ಮಾಡಿಕೊಡೋದು? ಅಮುಖ್ಯಾರ್ಥವನ್ನು ಹೇಳೋಕೆ ಹೋಗ್ಕೊಡೋದು. ಅಮುಖ್ಯಾರ್ಥ ಅಂದ್ರೇನು? ನಿರ್ಗುಣ ಬ್ರಹ್ಮಣಿಯ ಸಗುಣ ಬ್ರಹ್ಮಣ್ಯ ಅನ್ವಯ, ಇದು ನಿರ್ಗುಣ ಬ್ರಹ್ಮಣಿಯ ಅನ್ವಯ ಅಂತ ಹೇಳಬಾರ್ದು. ನಿಮ್ಮ ಪ್ರಕಾರ ಮುಖ್ಯ ನಿರ್ಗುಣ ಅಂತ ಹೇಳಿದ ಮೇಲೆ ಅದಕ್ಕೆ ಅನ್ವಯ ಮಾಡಬೇಕೆ ಹೊರತು ಸೆಕೆಂಡರಿಗೆ ಅನ್ವಯ ಮಾಡಬಾರ್ದು. ನಾನು ಓಂ ಶ್ರುತೋಪನಿಷತ್ತು ಗತ್ಯಭಿಧಾನಾಚ್ಚ ಓಂ, ಶ್ರುತ ಉಪನಿಷತ್ ಗತ್ಯಭಿಧಾನಾಚ್ಚ ಓಂ ಸ ಏನಾನ್ ಬ್ರಹ್ಮಗಮಯತಿ ಇತಿ. ನೋಡಿ, ಸ ಏನಾನ್ ಬ್ರಹ್ಮಗಮಯತಿ ಅಂತ ಹೇಳಬೇಕಾದ್ರೆ ಪರಮಾತ್ಮನ ವಾಯುದೇವರು ಏನು ಮಾಡ್ತಿದ್ದಾರೆ? ಈ ಜೀವನನ್ನೆಲ್ಲ ಪರಮಾತ್ಮ ಹತ್ತಕ್ಕೆ ಬ್ರಹ್ಮಗಮಯತಿ ಅಂತ ಹೇಳಿದ್ದಾರೆ. ಇದು ಅಲ್ಟಿಮೇಟ್ ಬ್ರಹ್ಮ. ಸಗುಣ ಬ್ರಹ್ಮ ಎರಡು ಭಾಗ ಮಾಡಬಾರ್ದಿಲ್ಲ. ಯಾವುದಿದು? ನಿರ್ಗುಣ ಬ್ರಹ್ಮನೇ. ಇತಿ ಅನ್ಯ ವಿಷಯ ಇತಿ ನಹಿ ಅನ್ಯ ವಿದ್ಯೆಯ ಅನ್ಯಗತಿರ್ಯುಕ್ತ. ನೀವು ಹೇಳ್ತಿರೋದು ನಿರ್ಗುಣ ಬ್ರಹ್ಮ ಸೇರಬೇಕು ಅಂತೇಳಿ ಉಪದೇಶ ಮಾಡ್ತಾ ಇರೋದು ಸಗುಣ ಬ್ರಹ್ಮನ ಬಗ್ಗೆ. ಇದ್ಯಾವ ನ್ಯಾಯ? ಅಲ್ಲೇ ತಪ್ಪದು. ಸಗುಣ ಬ್ರಹ್ಮನ ಬಗ್ಗೆ ಹೇಳಿದ ಮೇಲೆ ಅದೇ ಅಲ್ಟಿಮೇಟ್ ಆದ್ದರಿಂದ ಯಾರ ಹೋಗ್ತಾನೆ ಅಂತ ಹೇಳಬೇಕು? ಅಲ್ಲೇ ಹೋಗ್ತಾನೆ ಅಂತ ಹೇಳಬೇಕು. ಎಲ್ಲೋ ಕೂತು ಬಸ್ ಇನ್ನೊಂದು ಬಸ್ಸಿಗೆ ಹೋಗೋದಾರೆ ಯಾಕೆ ಹೋಗ್ತಾನೆ ಅವನು? ಅಲ್ಲಿ ಬೋರ್ಡ್ ಹಾಕಿದ್ದೇವೆ ರೀ, ಹೋಗೋದು ಮತ್ತೆ ಬೇರೆ ಕಡೆ ಇದ್ರೆ ಬೋರ್ಡ್ ಯಾಕೆ ಹಾಕಿದ್ದೆ ಅಂತ ಕೇಳೋದಿಲ್ಲ. ಬೋರ್ಡ್ ಹಾಕಿದ ಮೇಲೆ ಏನು ಮಾಡ್ಬೇಕದನ್ನ ಹೇಳ್ಬೇಕು. ಇಲ್ಲ ಮೊದಲು ಬೋರ್ಡ್ ತೆಗಿ ಅಂತಾರೆ. ಫಸ್ಟ್ ಏನು ಮಾಡಬೇಕು? ಅವನೀಗ ಬೋರ್ಡ್ ತೆಗಿಬೇಕು ಫಸ್ಟ್. ಸೈನಾನ್ ಬ್ರಹ್ಮ ಗಮಯತಿ ಇತಿ ನ ನಹಿ ಅನ್ಯ ವಿದ್ಯೆಯ ಅನ್ಯಗತಿರ್ಯುಕ್ತ. ಎಷ್ಟು ಇಂಪಾರ್ಟೆಂಟ್. ಮೆಡಿಕಲ್ ಓದ್ತಾ ಇಂಜಿನಿಯರಿಂಗ್ ಆಗ್ತಾನೆ ಅವನು. ಕ್ವಾಲಿಫಿಕೇಶನ್ ಏನಂತ ಹಾಕೊಳ್ಳೋಕೆ ಬರೋದಿಲ್ಲ, ಹಾಕೊಳ್ಳೋಕೆ ಇಂಜಿನಿಯರಿಂಗ್ ಓದ್ತಾರೆ, ಮೆಡಿಕಲ್ ಅಂತ ಹಾಕೊಳ್ಳೋಕೆ ಬರೋದಿಲ್ಲ. ಅರ್ಥ ಆಯ್ತಾ? ಅದು ನಹಿ ಅನ್ಯ ವಿದ್ಯೆಯ ಅನ್ಯಗತಿರ್ಯುಕ್ತ. ಬೇರೊಂದು ವಿದ್ಯೆಯಿಂದ ಮತ್ತೊಂದು ಗುರಿ ಮುಟ್ಟಕ್ಕೆ ಸಾಧ್ಯ. ಸೊ ಇಲ್ಲಿ ಬಿಟ್ಟಿದ್ದೇನಂತ ಪರಬ್ರಹ್ಮನ ಹತ್ರ ಅಂತ ಹೇಳಿದ ಮೇಲೆ ನೀವು ಸೇರಿಸಿಬಿಟ್ಟು ಸಗುಣ ಬ್ರಹ್ಮ ಇದು ಅದು ಬೇರೆ ಇದೆ ಅಂತ ಅರ್ಥ ಮಾಡಿದರೆ ತಪ್ಪಾಗುತ್ತೆ. ಓಂ ಅನವಸ್ಥಿತೇ ಅಸಂಭವಾಚ್ಯನೇತರಃ ಓಂ. ಓಂ ಅನವಸ್ಥಿತೇ ಅಸಂಭವಾಚ್ಯನೇತರಃ ಓಂ. ಉಳಿದವ್ರು ಯಾತಕ್ಕಾಗೋದಿಲ್ಲ ಅಂದರೆ ಅನವಸ್ಥಿತಿ ಒಂದು ದೋಷ, ಅಸಂಭವ ಇನ್ನೊಂದು ದೋಷ ಬರೋದ್ರಿಂದ ಏನಾಗ್ಕೊಡ್ದು? ಈ ಥರ ಅಂದರೆ ದೇವರನ್ನು ಬಿಟ್ಟು ಬೇರೆ ಯಾರೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತರ ಇರೋ ವ್ಯಕ್ತಿ ಯಾರಾಗಬೇಕೀಗ? ದೇವರೇ ಆಗಬೇಕು. ಬೇರೆಯವ್ರು ಹೇಳ್ತಾ ಹೋದರೆ ಅಲ್ಲಿ ಎಂಡು ಬರಬೇಕು ಕೊನೆಗೆ. ಇದೆಲ್ಲ ಒಂದ್ಸತಿ ಉಲ್ಲೇಖ ಮಾಡಿದ್ದಾರೆ, ನೆನಪಿದೆಯಾ ಇಲ್ಲಿ ಅಂತ. ತತ್ವ ಸಂಖ್ಯಾಂತದಲ್ಲಿ ಹೇಳಬೇಕಾದ್ರೆ ದೇವ್ರು ಒಪ್ಪೋದಿಲ್ಲ ನಮಗೆ. ನಾವೆಲ್ಲ ಬರೀ ಜೀವರಿದ್ದೇವೆ, ನಾವು ಮುಕ್ತಿ ಹೋಗ್ತೇವೆ, ನಮಗೆ ಪ್ರವೃತ್ತಿ ಆಗೋದು ಸಾಧ್ಯ ಇಲ್ಲ. ಯಾಕೆ? ಎಲ್ಲರೂ ಅಪೂರ್ಣರಾದ್ದರಿಂದ
ಯಾವ ನ್ಯಾಯ ಹೇಳಿದ್ರಲ್ಲಿ? ಅಂಧಪಂಗು ನ್ಯಾಯ ಹೇಳಿದ್ರು. ಅಂಧಪಂಗು ನ್ಯಾಯ ಅಂದ್ರೇನು? ಏರು ಬೇಕಿಲ್ಲದೆ ಕುರುಡ ಕುಂಟ ಇಬ್ಬರಿದ್ದಾರೆ. ಕುರುಡನಿಗೆ ದಾರಿ ಕಾಣೋದಿಲ್ಲ, ಕುಂಟನಿಗೆ ನಡೆ ಬರೋದಿಲ್ಲ. ಇವನು ಕುಂಟನ ಹೆಗಲ ಮೇಲೆ ಕುರುಡ ಕುತ್ಕೊಂಡ್ಬಿಟ್ರೆ ಏನಾಗುತ್ತೆ? ಆತ ಇವರಿರ್ತಾರೆ, ಕುಂಟು ಕುರುಡ ಇದ್ದಾನೆ, ದಡ್ಲಕ್ಕೆ ಬರುತ್ತೆ ಅವನಿಗೆ. ಮೇಲೆ ಕುಂಟನ್ನು ಕೂಡಿಸ್ಕೊಂಡ್ಬಿಟ್ಟ, ಅವನಿಗೆ ಕಣ್ಣು ಕಾಣೋದ್ರಿಂದ ಕಣ್ಣಾಯಿತು, ಇವ್ರ ಕಾಲು ನಡಿಲಕ್ಕೆ ಬಂತು. ಆ ರೀತಿ ಪ್ರಪಂಚ ನಡೀತಾ ಇದೆ. ಯಾರು ಬೇಕಿಲ್ಲ? ದೇವ್ರು ಯಾತಕ್ಕೆ ಬೇಕು ಅಂತ ಕೇಳ್ತಾರೆ. ಅದಿಲ್ಲ. ಯಾಕೆ? ಸೇರಿಸೋದೇ ಅಲ್ಲಿಗೆ. ಅವ್ನಿಗೆ ಕಾಲಿಲ್ಲ, ಇವ್ರ ಹತ್ರ ಬರೋದಿಲ್ಲ, ಕಣ್ಣಿಲ್ಲ ಉಳ್ಕೊಂಡು ಇವ್ರು ಹೋಗೋದಿಲ್ಲ. ಆದ್ದರಿಂದ ಕೂಡಿಸೋದಕ್ಕೆ ಯಾರು ಬೇಕು? ಒಬ್ಬ ಬೇಕು. ಎಷ್ಟೇ ಆಟೋಮೆಟಿಕ್ ಅಂದ್ರೂ ಕೂಡ ಒಬ್ರು ಮಾಡಬಾರ್ದು, ಆಟೋಮೆಟಿಕ್ ಆಗೋದಿಲ್ಲ. ಓಂ ಅನವಸ್ಥಿತಿ ರಸಂಭವ. ಇವತ್ತೆಲ್ಲ ಮಕ್ಕಳೇನು ಕೇಳ್ಬಿಡ್ತಾರೆ ನೋಡಿದ್ರಪ್ಪ, ಬೆಲ್ ಹೊಡೆದ್ಬಿಟ್ಟು ಎಲ್ಲರ ಹೊಡಿತು ಎದ್ಬಿಟ್ಟು ನೋಡಿದ್ರೆ ಜಡ ಪದಾರ್ಥ ಗಡಿಯಾರ ಅದು ಎಷ್ಟೆಲ್ಲ ಬಣ್ಣ ಅಂತ ಕೇಳ್ತಾರೆ. ದಡ್ಡ ಸೆಟ್ ಮಾಡಿರೋದು ಯಾರು? ಮಾಡಿದ್ದಾರೆ ಅದನ್ನು. ಇಲ್ಲದವ್ರು ಬರ್ತಿರ್ಲಿಲ್ಲ. ದೇರ್ಫ ಹಿಂದೆ ಏನು ಕೆಲಸ ಇದೆ? ಈಗ ಕೆಲಸ ಇದೆ ಅಂತ ಹಿಂದೆ ಹೇಳಲಿಲ್ಲ. ಜೋರಾಗಿ ಹೊಗೆ ಬರ್ತಾ ಇತ್ತು, ದೀಪ ಆರಿಸ್ಬಿಟ್ಟ, ಇನ್ನು ಹೊಗೆ ಬರ್ತಾನೆ ಇದೆ. ನೋಡಿದ್ರ ಬೆಂಕಿ ಹೊಗೆ ಇದ್ದರೆ ಬೆಂಕಿ ಇರಬೇಕು ಅಂದರೆ ಎಲ್ಲಿ ಬೆಂಕಿ ಎಲ್ಲಿದೆ? ಈಗ ಬೆಂಕಿ ಇಲ್ವಲ್ಲ. ಈಗ ಏನು ಹೇಳಬೇಕು? ಬೆಂಕಿ ಬರೋಕ್ಕೆ ಬೆಂಕಿ ಕಾರಣಭೂತವಾದ ಬೆಂಕಿ ಇದ್ದೇ ಇದೆ. ಗೊತ್ತಾಯ್ತಾ? ಅದು ಇದು ಹಾಗೇನೆ ನಾವೆಲ್ಲ ನೋಡ್ತೀವಿ. ಯಾವ ಸ್ಟೇಜಲ್ಲಿ ನೋಡ್ತಾ ಇದ್ದೇವೆ ನಾವೀಗ? ಹೊರಗೆ ಸ್ಟೇಜಲ್ಲಿ ಹೋದವನು ಅನ್ನ ಎಲ್ಲಿಂದ ಬರುತ್ತೆ ಅಂತ ಕೇಳಿ ತಪ್ಪಲೆಯಿಂದ ಬರುತ್ತೆ ಅಷ್ಟೇ. ಅಕ್ಕಿ ಏನು ಬೇಕಿಲ್ಲ. ಯಾಕಂದ್ರೆ ನೋಡಿದ್ವಿ, ಅಲ್ಲಿ ಕಣ್ಣಾರಿ ನೋಡಿದ್ವಿ, ಅಲ್ಲಿ ಬೇಯಿಸದೆ ಹಾಕಿಬಿಟ್ಟ. ಆದ್ದರಿಂದ ಹೊಲ ಗದ್ದೆ ಏನೇನೂ ಬೇಕಿಲ್ಲ, ಮಳೆಗಿಂತ ಯಾವುದೂ ಬೇಕಿಲ್ಲ. ಒಳ್ಳೆ ಪಾತ್ರೆ ಇಟ್ಕೊಂಡ್ಬಿಟ್ಟು ಏನಾಗುತ್ತೆ? ದೊಡ್ಡ ಸೈಜ್ ಪಾತ್ರೆ ಇದ್ಬಿಟ್ರೆ ಅನ್ನ ಶುರು ಆಗುತ್ತೆ ಅಂತ. ಆ ಸ್ಟೇಜ್ ಗೊತ್ತಿಲ್ಲ, ನೋಡಿಲ್ಲ ಅವ್ರು. ನಮ್ಗಾಗಿರೋದು ಹಾಗೆ. ದೇವ್ರ ಸ್ಟೇಜ್ ಯಾರು ನೋಡ್ತಾ ಇಲ್ಲ. ಎಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಸೆಕೆಂಡರಿ ಕಾಸಸ್ ನೋಡ್ತಿದ್ದಾರೆ ಹೊರತು ಪ್ರೈಮರಿ ಕಾಸು ಬಿಟ್ಬಿಟ್ಟಿದ್ದಾರೆ. ಅದಕ್ಕೆ ಜನ್ಮಾದ್ಯಶ ಅಂತ ಅಂದ್ರೇನು? ಆದಿ ಕಾರಣ ಭಗವಂತ, ಆದಿ ಕಾರಣ. ಅದಿಲ್ಲದವರೆ ಕೆಲಸ ಆಗ್ತಿರಲಿಲ್ಲ. ಓಂ ಅನವಸ್ಥಿತಿ ರಸಂಭವಾಚನೆ ತರಹ. ಓಂ ಬೇರೆಯವ್ರನ್ನ ಒಪ್ಪಿದರೆ, ದೇವ್ರನ್ನ ಒಪ್ಪದೆ ಹೋದರೆ ಅನವಸ್ಥಿತಿ ದೋಷ ಬರುತ್ತೆ. ಎ ಡಿ ಎ ಅದು ಆತ್ಮಾಶ್ರಯ, ಎ ಬಿ ಇಬ್ಬರು ಮ್ಯೂಚುವಲ್, ಅದು ಅನ್ಯೋನ್ಯಾಶ್ರಯ. ಎ ಬಿ ಸಿ ಅದು ಚಕ್ರಗಾಶ್ರಯ. ಆಮೇಲೆ ಎ ಬಿ ಸಿ ಡಿ ಇನ್ಫೈನೈಟ್, ಅದು ಅನವಸ್ಥಿತಿ. ಇಷ್ಟು ದೋಷ ಬರೋದರಿಂದ ಇದೆಲ್ಲ ತತ್ವ ಸಂಖ್ಯಾನ ಗಟ್ಟಿಯಾಗುತ್ತೆ. ಅದರಿಂದ ಇದು ಅರ್ಥ ಆಗಬೇಕು. ನಿಯಮ ಪ್ರಮಾಣಾಭಾವ ಅನೀಶ್ವರ ಅಪೇಕ್ಷತ್ವಾಚ್ಚ ಜೀವಸ್ಯ ಜೀವಾಂತರ ನಿಯಾಮಕತ್ವೇ ಅನವಸ್ಥಿತಿ. ಒಬ್ಬ ಜೀವನ ಇನ್ನೊಬ್ಬ ಜೀವನ ಇವ ಅಂದರೆ ಒಂದು ಮಾತಿದೆ, ಕಥಂ ಸ್ವಯಂ ಬದ್ಧ ಅನ್ಯಾನ್ಮೋಚಯತಿ. ತಾನೇ ಬಂಧನ ಕೊಡಗಾದವನು ಇನ್ನೊಬ್ಬನ ಬಿಡುಗಡೆ ಮಾಡ್ತಾನೆ. ಹೊತ್ತ ನಾವೆಲ್ಲ ಬದ್ಧರು ಅಂದ ಮೇಲೆ ಬಿಡುಗಡೆ ಮಾಡಿ ಏನಾಗಿರ್ಬೇಕು? ಏನಾಗಿರ್ಬೇಕು? ಅವನು ಬೇರೆ ಆಗಿರ್ಬೇಕು. ಅವನ ಬಿಡುಗಡೆಗೆ ಬಂಧನ ಇಲ್ದವನಾಗಬೇಕೆ ಹೊರತು ಬಂಧನ ಇದ್ದವನು ಮಾಡೋಕ್ಕೆ ಬರೋದಿಲ್ಲ. ಸೊ ಅದು ಕೂಡ ಎಂದೋ ಬಂಧನ ಬಿಡುಗಡೆ ಮಾಡಿದರೆ ಅವ್ನು ಯಾರು ಬಿಡುಗಡೆ ಮಾಡೋ ಹೇಗೆ? ಇಲ್ಲ ರೀ, ಇವನು ಇದ್ದಾನೆ, ಈ ಬಿಡುಗಡೆ ಆಗಿದ್ದಾನೆ, ಇನ್ನೊಂದು ಹೋದ ಅಂತ ಕೇಳಿದರೆ ಇವ್ನು ಬಿಡುಗಡೆ ಮಾಡೋಕೆ ಒಬ್ಬರು ಬೇಕಲ್ಲ. ಅದು ಫೈನಲಿ ಯಾರಿರ್ಬೇಕು? ಒಬ್ಬ ಯಾವ ಕಾಲಕ್ಕೂ ಬಂಧನ ಇಲ್ಲದೆ ಇದ್ದವೇ ಆಗಬೇಕು. ಯಾವ ಕಾಲಕ್ಕೂ ಬಂಧನ ಇಲ್ಲವೇ ಅಂಥವ್ರು ಸಿಗದೆ ಹೋದರೆ ಇವನು ಬಂಧ ಹೋಗೋದಿಲ್ಲ. ನಿಯಮ ಪ್ರಮಾಣ ಅಭಾವ ಅನೀಶ್ವರಾಪೇಕ್ಷತ್ವಾಚ್ಚ. ಈ ದೇವರನ್ನು ಒಪ್ಪದೇ ಇರೋ ಪ್ರಸಂಗ ಬರುತ್ತೆ. ನಿಮ್ಮ ನಿಯಮದ ಪ್ರಮಾಣ ಹೇಳಿ ತಪ್ಪಿ ಹೋಗ್ಬಿಡುತ್ತೆ. ಆದ್ದರಿಂದ ಅನವಸ್ಥಿತಿಯ ರಸಂಭವಾಚನೆ ಏನು ಮುಗಿತು? ಇದಕ್ಕೆ ಅಂತರಾಧಿಕರಣ. ಅಂತರಾಧಿಕರಣ ಅಧಿಕರಣ ಮುಗಿತು. ಅದನ್ನು ಆಚಾರ್ಯ ಮನವ್ಯಾಖ್ಯಾನ ಮತ್ತೆ ಹೇಳಬೇಕಾದ್ರೆ ಅಂತರ ಹೊಸ ಅರ್ಥ. ಅಂತಹ ಬೇರೆ, ಅಂತ ಇದ್ದರೆ ಬೇರೆ, ಅಂತರ ಬೇರೆ, ಅಂತರ್ಯಾಮಿ ಬೇರೆ. ಮುಂದೆ ಶುರುವಾಗಿದ್ದೇ ಅದು. ಅಂತರ್ಯಾಮಿ ಅಧಿದೈವಾದಿಷು ತದ್ಧರ್ಮ ವಿಪದೇಶ. ಗೊತ್ತಾಯ್ತಾ? ಅಂತ ಇದ್ದಾನೆ ಅಂತ ಹೇಳಿದಾಗಾಯ್ತು. ಅಂತ ಇದ್ದ ಆಫೀಸೊಳಗೆ ಎಲ್ಲರೂ ಇದ್ದಾರೆ, ಗೊತ್ತಾಯ್ತಾ? ಒಳಗಿದ್ದಾನೆ ಅಂತ ಆಯ್ತು ಅಷ್ಟೇ. ಆದರೆ ದೇವರು ಒಳಗಿದ್ದಾನೆ ಅಂತ ಹೇಳಿದರೆ ನಾವು ದೇಹದೊಳಗೆ ನಾವಿದ್ದೇವೆ, ನಮಗೆ ದುಃಖ ಇದೆ. ಸೊ ನಮ್ಮ ದೇಹದೊಳಗೆ ದೇವರಿದ್ದರೆ ಅವಳಿಗೂ ದುಃಖ ಆಗುತ್ತೆ. ಆದ್ದರಿಂದ ಏನು ಹೇಳ್ಬೇಕು ನಾವೀಗ? ನಮಗೆ ಒಳ್ಳೆಯದೇ ಕೆಟ್ಟದ್ದು. ದೇವರು ಸೇಫ್ ಆಗಿರ್ಬೇಕಾದ್ರೆ ಏನು ಮಾಡಬೇಕು? ನಮ್ಮೊಳಗಿಲ್ಲ ಅಂತ ಹೇಳಿದ್ರೆ ವಾಸಿ. ಮತ್ತು ಎಲ್ಲಿದ್ದರೂ ಪ್ರಾಬ್ಲಮ್ ಇದೆ, ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ವಾಸಿ. ಬಟ್ ದೇವರಿಲ್ಲ ಅಂತ ಹೇಳಿದ್ರೆ ಹಾಗೆಲ್ಲ ಅಲ್ಲ. ಅಂತರಹ ಅಂತೆ ಸ್ಥಿತ್ವ ರಮತೆ. ಗೊತ್ತಾಯ್ತಾ? ಒಳಗಿದ್ದಾನೆ, ಎಂಜಾಯ್ ಮಾಡ್ತಾ ಇದ್ದಾನೆ. ಈಗ ಕಾರು ಸರಿ ಇದೆ, ಡ್ರೈವಿಂಗ್ ಎಂಜಾಯಬಲ್. ಬ್ರೇಕ್ ಫೇಲ್ ಆಯಿತು, ಬಜಿತಾ ಇರುತ್ತೆ, ಬೇರೆ ಸಂಕಟ ಪಡ್ತಾನೆ, ಹೋಗ್ತಾನೆ. ದೇವ್ರು ಹೇಗಿದ್ದಾನೆ ಒಳಗೆ, ನಾವು ಹೇಗಿದ್ದೇವೆ ಗೊತ್ತಾ? ನಮಗೆ ಇದು ಗೊತ್ತಿಲ್ಲ, ಏನು ಗೊತ್ತಿಲ್ಲದೆ ಇದ್ದೇವೆ. ಆದರೆ ನಮ್ಗೆ ದುಃಖ ಲೇಪ ಆಗ್ತಾ ಇದೆ. ದೇವ್ರಿಗೆ ಏನಿಲ್ಲ ಇಲ್ಲ. ಅದೇ ಕಾರ್ ಒಳಗೆ ಪ್ಯಾಸೆಂಜರ್ಸ್ ಇರೋ ರೀತಿ ಬೇರೆ, ಡ್ರೈವರ್ ಇರೋ ರೀತಿ ಬೇರೆ. ಡ್ರೈವರ್ ಯಾವ ರೀತಿ ಇದ್ದಾನೆ? ಅವನೀಗ ಕಂಟ್ರೋಲ್ ಮಾಡ್ಕೊತಾ ಇದ್ದಾನೆ.
ಇವರು ಅವ್ರ ಮೇಲೆ ಡಿಪೆಂಡ್ ಆಗಿ ಕೂತಿದ್ದಾರೆ ಅಷ್ಟೇ. ಸೊ ದೇವ್ರ ಕಂಟ್ರೋಲರ್ ದೇವರೇ, ನಾವೆಲ್ಲ ಏನಾಗಿದ್ದೇವೆ ಅವಲಂಬಿಸಿದ್ದೇವೆ ದೇವರನ್ನು. ದೇವರಿಗೆ ಏನಿದೆ ಈಗ ಆರಾಮಾಗಿದ್ದಾರೆ. ಸೊ ಒಳಗಿದ್ದಾನೆ ಬಂಧನ ಅಲ್ಲ. ಇಲ್ಲಿ ಏನು ಹೇಳ್ತಾರೆ ಅವರು, ನಮ್ಮೊಳಗೆ ದೇವರಿದ್ದರೆ ಅವನು ಬಂಧನ ಆಗೋದ್ರೆ ನಮಗೂ ವ್ಯತ್ಯಾಸನೇ ಇಲ್ಲ ಅಂತ ಪ್ರಶ್ನೆ ಬಂದಿತ್ತಾಗಲೇ. ಅದಕ್ಕಿಲ್ಲ ಅಂತ ಹೇಳಿ ಏನಿಲ್ಲ, ಒಳಗಿದ್ದು ಆನಂದವಾಗಿದ್ದಾನೆ ಹೊರತು ಏನಿಲ್ಲ ದುಃಖ ಇಲ್ಲ. ಅಥವಾ ರಿಪಿಟೇಷನ್ ಆಗಲಿಲ್ಲ ಈಗ. ಅಂತ ಹೇಳಿದ್ರೆ ಅಂತಾರ ಅಂತ ಹೇಳಿದ್ರೆ ರಿಪಿಟೇಷನ್ ಆಗಲಿಲ್ಲ. ಒಳಗೆ ಹೇಗಿದ್ದಾನೆ ಅಂತ ಹೇಳಿ ಈಗ ಅಂತರ್ಯಾಮಿ ಬರುತ್ತೆ ಮುಂದೀಗ. ಅದಕ್ಕೆ ಏನು ವ್ಯತ್ಯಾಸ ಹೇಳಬೇಕೀಗ ನಾಳೆ ಏನು ವ್ಯತ್ಯಾಸ ಹೇಳಿದ್ರೆ ಅಂತ ಅಂತರ ಅಂತರ್ಯಾಮಿ 3 ಪದ ಉಪಯೋಗಿಸ್ತಾರೆ. ಜಾತಕ್ಕೆ ಅಂತ ತಿಳ್ಕೊಂಡ್ರೆ ಆಗ ದೇವರಲ್ಲಿ ಭಕ್ತಿ ಜಾಸ್ತಿ ಆಗುತ್ತೆ. ಸರ್ವೇಂದ್ರಿಯ ಪ್ರೇರಕೆ ಪ್ರಾಣಪತಿ ನೇರಿತ ಯದೋಚ ಮಹಂತೇನ ಪ್ರಿಯತಾಂ ಕಮಲ